ಸ್ನೇಹಿತರೆ ನಮಸ್ಕಾರ. ಕಲಾ ಮಾಸ್ಟರ್ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದ ಸ್ವಾಗತ. ಸ್ನೇಹಿತರೆ, ನಾನು ಈ ದಿನ ಪುರಾಣ ಪ್ರಸಿದ್ಧವಾದ ಸಾಕ್ಷಾತ್ ಪರಮಾತ್ಮನು ಪ್ರಹ್ಲಾದರಿಗೆ ದರ್ಶನ ನೀಡಿದ ಕ್ಷೇತ್ರಕ್ಕೆ ಭೇಟಿ ನೀಡಿದ್ದೇನೆ. ಅದುವೇ ಶ್ರೀ ಕ್ಷೇತ್ರ ಮೇಲುಕೋಟೆ. ಬನ್ನಿ ಸ್ನೇಹಿತರೆ, ಈ ಒಂದು ಮೇಲುಕೋಟೆಯ ಬಗ್ಗೆ ಸ್ವಲ್ಪ ಮಾಹಿತಿಯನ್ನ ತಿಳಿದುಕೊಳ್ಳೋಣ. ಈ ಮೇಲುಕೋಟೆಯನ್ನ ಯತಿಶೈಲ, ತಿರುವನಾರಾಯಣಪುರಂ, ದತ್ತಾತ್ರೇಯ ಮಹರ್ಷಿಗಳು ಭೇಟಿ ನೀಡಿದ್ದ ವೇದಾದ್ರಿ, ಯಾದವಾದ್ರಿ ಮತ್ತು ದಕ್ಷಿಣ ಬದರಿ ಎಂದೆಲ್ಲ ಕರೆಯಲ್ಪಡುವ ಕ್ಷೇತ್ರವೇ ಮೇಲುಕೋಟೆ. ಈ ಸ್ನೇಹಿತರೆ, ಪುರಾಣ ಪ್ರಸಿದ್ಧವಾದ ಮೇಲುಕೋಟೆಯಲ್ಲಿ ಪ್ರಮುಖವಾಗಿ ಕಂಡುಬರುವುದು ಪಂಚಕಲ್ಯಾಣಿ. ಈ ಪಂಚಕಲ್ಯಾಣಿಯಲ್ಲಿ ಮೊದಲ ಸ್ನಾನವನ್ನು ಮಾಡಿ ಆನಂತರ ಮೇಲುಕೋಟೆಯ ಶ್ರೀ ಚೆಲುವನಾರಾಯಣ ಸ್ವಾಮಿ ಮತ್ತು ಯೋಗ ನರಸಿಂಹ ಸ್ವಾಮಿ ದರ್ಶನವನ್ನು ಮಾಡಬೇಕೆಂಬ ಪ್ರತೀತಿಗಳಿವೆ. ಸ್ನೇಹಿತರೆ, ನೀವು ಒಂದು ದಿನಕ್ಕೆ ಮೇಲುಕೋಟೆಗೆ ಪ್ರವಾಸಕ್ಕೆಂದು ಬಂದರೆ ಇಲ್ಲಿ ಪ್ರಮುಖವಾಗಿರುವ ಸ್ಥಳಗಳು ಪಂಚಕಲ್ಯಾಣಿ, ಚೆಲುವನಾರಾಯಣ ಸ್ವಾಮಿ ದೇವಾಲಯ, ಯೋಗ ನರಸಿಂಹ ಸ್ವಾಮಿ ದೇವಾಲಯ, ಅಕ್ಕ ತಂಗಿಕೊಳ, ರಾಯಗೋಪುರ ಮತ್ತು ಧನುಷ್ಕೋಡಿ. ಇವು ಸುಪ್ರಸಿದ್ಧವಾದ ಸ್ಥಳಗಳು ಮತ್ತು ಐತಿಹಾಸಿಕ ಹಿನ್ನೆಲೆಯನ್ನು ಹೊಂದಿರುವ ಸ್ಥಳಗಳು. ಸ್ನೇಹಿತರೆ, ಇಲ್ಲಿ ಶ್ರೀ ಪ್ರಹ್ಲಾದ ಮಹಾರಾಜರು ತಂದೆ ಹಿರಣ್ಯಕಶಿಪುವಿನ ಮರಣದ ನಂತರ ತಂದೆಯ ಮುಕ್ತಿಗಾಗಿ ಭೂಮಿಯನ್ನು ಸುತ್ತುತ್ತಿರುವಾಗ ತನ್ನ ಜೊತೆ ತಂದಿದ್ದ ಸಾಲಿಗ್ರಾಮವನ್ನು ಮೇಲುಕೋಟೆಯ ಬೆಟ್ಟದ ಮೇಲಿಟ್ಟು ಪ್ರಹ್ಲಾದ ಮಹಾರಾಜರು ತಪಸ್ಸನ್ನು ಮಾಡುವಾಗ ಸಾಲಿಗ್ರಾಮದಿಂದ ಮಹಾವಿಷ್ಣುವು ಯೋಗ ನರಸಿಂಹನ ರೂಪದಲ್ಲಿ ದರ್ಶನ ನೀಡಿದ ಅದೇ ಸ್ಥಳವನ್ನು ಈಗ ಮೇಲುಕೋಟೆ ಎಂದು ಕರೆಯುತ್ತಾರೆ. ಇದು ಪುರಾಣದಲ್ಲಿ ಉಲ್ಲೇಖವಾಗಿದೆ. ಸ್ನೇಹಿತರ, ಬನ್ನಿ ಈ ಯೋಗ ನರಸಿಂಹನ ಬಗ್ಗೆ ಇಲ್ಲಿರುವ ಅರ್ಚಕರು ಸ್ವಲ್ಪ ಮಾಹಿತಿಯನ್ನು ನೀಡಿದರೆ ತಿಳಿದುಕೊಳ್ಳೋಣ. ಇವಾಗ ನಾವು ಮಾತನಾಡ್ತಾ ಇರೋದು ಮೇಲ್ಕೋಟೆಯಲ್ಲಿ ಸುಪ್ರಸಿದ್ಧವಾಗಿ ಬೆಟ್ಟದ ಮೇಲೆ ದಯಮಾಡಿರುವ ಯೋಗ ನರಸಿಂಹಸ್ವಾಮಿಯ ಬಗ್ಗೆ ಹೇಳ್ತಾ ಇದ್ದೀವಿ. ಬೆಟ್ಟದ ಮೇಲೆ ಇರುವ ಯೋಗ ನರಸಿಂಹಸ್ವಾಮಿ ಪ್ರಹ್ಲಾದ್ ಮಹಾರಾಜರಿಗೆ ಪ್ರತ್ಯಕ್ಷವಾಗಿ ದರ್ಶನ ಕೊಟ್ಟು ಯೋಗಾಸನದಲ್ಲಿ ದಯಮಾಡಿ ಯೋಗಾಭ್ಯಾಸ ಹೇಗೆ ಮಾಡಬೇಕು, ತಪಸ್ಸು ಹೇಗೆ ಮಾಡಬೇಕು ಅಂತ ಉಪದೇಶ ಮಾಡಿರೋ ಜಾಗ. ಇವರಿಲ್ಲಿ ದಯಮಾಡೋದಕ್ಕೆ ಕಾರಣನೇ ಪ್ರಹ್ಲಾದ ಮಹಾರಾಜರು. ಅವರಿಗೆ ಪಿತೃಹತ್ಯಾ ದೋಷ ಪ್ರಾಯಶ್ಚಿತ್ತಾರ್ಥಕ್ಕೋಸ್ಕರ ತೀರ್ಥಯಾತ್ರೆಯಾಗಿ ಈ ಕ್ಷೇತ್ರಕ್ಕೆ ದಯಮಾಡಿದ್ದಾಗ ಅವರು ಪೂಜಾ ಸಾಲಿಗ್ರಾಮ ಎಲ್ಲನೂ ಇಲ್ಲಿಗೆ ಜೊತೆಯಲ್ಲೇ ಪೂಜೆಗೋಸ್ಕರ ಬಿಜಿ ಮಾಡಿಸ್ಕೊಂಡು ಬಂದಿದ್ರು. ಒಂದು ದಿನ ಅವರು ಬಹಳ ದುಃಖ ತಪ್ತರಾಗಿರುವಾಗ, ನೀನೇನು ದುಃಖ ಪಡಬೇಕಾಗಿಲ್ಲ, ನಿಮ್ಮ ತಂದೆಯವರಾದ ಹಿರಣ್ಯಕಶಿಪುವಿಗೆ ಮೋಕ್ಷ ಕೊಡ್ತೀನಿ, ಇಲ್ಲೇ ಕೂತ್ಕೊಂಡು ತಪಸ್ ಮಾಡ್ತಾ ಇರಬೇಕು ಅಂತ ಅವರು ಪೂಜೆ ಮಾಡ್ತಾ ಇದ್ದಿದ್ದ ಆ ತರಹ ಸಾಲಿಗ್ರಾಮದಿಂದಾನೇ ಅವರು ಉದ್ಭವ ಆಗಿರೋದು. ದೇವಸ್ಥಾನ ನಿರ್ಮಾಣ ಆಗಿರೋದೆಲ್ಲ ಆಮೇಲೆ 1000 ವರ್ಷ ಕಳೆದಿದೆ. ಅದಕ್ಕಿಂತ ಮೊದಲೇ ಇಲ್ಲಿ ದೇವರು ಬಂದು ನೆಲೆಸಿದ್ದಾರೆ. ಆಮೇಲೆ ದೇವಸ್ಥಾನ ನಿರ್ಮಾಣ. ಈ ಸುತ್ತಮುತ್ತಲ ಇರೋದ್ರಲ್ಲಿ ಸುಪ್ರಸಿದ್ಧವಾದ ನರಸಿಂಹ ಕ್ಷೇತ್ರ. ಹರಕೆ ಹೊತ್ಕೊಳ್ಳೋದೆಲ್ಲ ನೀವು ಇಲ್ಲಿ ಮೇಲ್ಗಡೆ ನೋಡಿದ್ರೆ ತೊಟ್ಲೆಲ್ಲ ಕಟ್ಟಿರೋದು ನೋಡ್ಬೋದು. ಮುಖ್ಯವಾಗಿ ಸಂತಾನ ಪ್ರಾಪ್ತಿಗೋಸ್ಕರ ಹರಕೆ ಮಾಡ್ಕೊಳ್ಳೋ ಜಾಗ. ಇದಕ್ಕೋಸ್ಕರನೇ ಇಲ್ಲಿ ಒಂದು ಕಾರ್ತಿಕ ಮಾಸದಲ್ಲಿ ಒಂದು ಉತ್ಸವ ನಡೆಯುತ್ತೆ, ಅಷ್ಟತೀರ್ಥೋತ್ಸವ ಅಂತ. ದೀಪಾವಳಿ ಕಳೆದು 10 ದಿನಕ್ಕೆ ನಡೆಯುತ್ತೆ. ಸುಪ್ರಸಿದ್ಧವಾದ ಉತ್ಸವ ಅದು. ಮತ್ತೆ ನೀವು ಕೆಳಗಡೆ ಚೆಲುವನಾರಾಯಣ ಸ್ವಾಮಿ ಅದೆಲ್ಲ ನೋಡಿರ್ಬೋದು. ಇವಾಗ ತಾನೇ ಜಾತ್ರೆ ಅಂತ 10 ದಿನ ಫಾಲ್ಗುಣ ಮಾಸದಲ್ಲಿ ನಡೆಯೋದು ಇವಾಗ ತಾನೇ ಮುಕ್ತಾಯವಾಗಿದೆ, ವಿಜೃಂಭಣೆಯಿಂದ ನೆರವೇರಿತು. ವೈಶಾಖ ಮಾಸ ಬರುತ್ತೆ. ವೈಶಾಖ ಮಾಸದಲ್ಲಿ ಇಲ್ಲಿ ದಯಮಾಡಿರೋ ಯೋಗ ನರಸಿಂಹ ಸ್ವಾಮಿಗೆ ಜಯಂತಿ ಉತ್ಸವ 10 ದಿನ, ಅದು ಬಹಳ ಕೂಡ ವಿಜೃಂಭಣೆಯಾಗಿ ನಡೆಯುತ್ತೆ. ಈ ವರ್ಷ ಜೂನ್ 10ನೇ ತಾರೀಕು ಅದು ನೆರವೇರಲಿದೆ. ಭಕ್ತಾದಿಗಳೆಲ್ಲ ತಪ್ಪದೇ ಇಲ್ಲಿ ಬಂದು ಸ್ವಾಮಿನ ದರ್ಶನ ಮಾಡಿ, ಅಭಿಷೇಕ ದರ್ಶನ ಮಾಡಿ, ತೀರ್ಥ ಪ್ರಸಾದ ಎಲ್ಲ ಸ್ವೀಕರಿಸಿ ಪುನೀತರಾಗಬೇಕಾಗಿ ಕೇಳ್ಕೊಳ್ತೇವೆ. ಸ್ನೇಹಿತರೆ, ಮೇಲುಕೋಟೆಯು ಪುಣ್ಯಕ್ಷೇತ್ರವೂ ಹೌದು, ಮುಕ್ತಿ ಕ್ಷೇತ್ರವೂ ಹೌದು. ಸ್ನೇಹಿತರೆ, ಸುಮಾರು 12ನೇ ಶತಮಾನದಲ್ಲಿ ಈ ಪ್ರದೇಶದ ದೊರೆ ರಾಜ ಬಿಟ್ಟಿದೇವ ಅಂದರೆ ರಾಜ ವಿಷ್ಣುವರ್ಧನ ಆಳ್ವಿಕೆಯಲ್ಲಿ ಶ್ರೀ ರಾಮಾನುಜಾಚಾರ್ಯರು ಈ ಕ್ಷೇತ್ರಕ್ಕೆ ಭೇಟಿ ನೀಡಿದಾಗ ಇಲ್ಲಿರುವ ಚೆಲುವನಾರಾಯಣ ಸ್ವಾಮಿಯು ರಾಮಾನುಜಾಚಾರ್ಯರಿಗೆ ದರ್ಶನ ನೀಡಿ, ನಾನು ಚೆಲುವನಾರಾಯಣ ಸ್ವಾಮಿ, ನಾನು ಹುತ್ತದಲ್ಲಿದ್ದೇನೆ, ನನ್ನನ್ನು ಪುನರ್ ಪ್ರತಿಷ್ಠಾಪಿಸು ಎಂದು ಹೇಳಿದ ನಂತರ ರಾಮಾನುಜಾಚಾರ್ಯರು ತನ್ನ ಶಿಷ್ಯನಾದ
ರಾಜ ವಿಷ್ಣುವರ್ಧನಿಗೆ ಹೇಳಿ ಚೆಲುವನಾರಾಯಣ ಸ್ವಾಮಿಯನ್ನ ಪ್ರತಿಷ್ಠಾಪಿಸಿದರು ಎಂಬ ಇತಿಹಾಸ ಇದೆ. ತದನಂತರ ವಿಜಯನಗರದ ಅರಸರು ಮತ್ತು ಮೈಸೂರಿನ ಅರಸರು ಈ ದೇವಾಲಯವನ್ನ ಜೀರ್ಣೋದ್ಧಾರ ಮಾಡಿದ್ದಾರೆ. ರಾಮಾನುಜಾಯ ನಮಃ. ಶ್ರೀಮದ್ವರವರ ಮುನಿಯೇ ನಮಃ. ಈ ಕ್ಷೇತ್ರ ಬಂದು ಚೆಲುವನಾರಾಯಣ. ಇವರು ಸ್ವಯಂಭೂವಾಗಿ ಅವತಾರ ಮಾಡಿದ್ರು ಕೃತಯುಗದಲ್ಲಿ. ತ್ರೇತಾಯುಗದಲ್ಲಿ ರಾಮದೇವರು ಆರಾಧನೆ ಮಾಡಿದ್ದಾರೆ ಮತ್ತು ದ್ವಾಪರಯುಗದಲ್ಲಿ ಕೃಷ್ಣ ಬಲರಾಮಾದಿಗಳು ಸಹ ಪೂಜಿಸಿದ್ದಾರೆ. ಕಲಿಯುಗದಲ್ಲಿ ಸ್ವಾಮಿ ರಾಮಾನುಜರು ಬಂದು ಜೀರ್ಣೋದ್ಧಾರ ಮಾಡಿ 1000 ವರ್ಷವಾಗಿದೆ. 11-12ನೇ ಶತಮಾನ ಹೊಯ್ಸಳರ ಕಾಲದಲ್ಲಿ ಇದಾಗಿದ್ದು. ಶ್ರೀಮತೆ ರಾಮಾನುಜಾಯ ನಮಃ. ಶ್ರೀಮದ್ವರವರ ಮುನಿಯೇ ನಮಃ. ಸ್ನೇಹಿತರೆ, ಮೇಲುಕೋಟೆಯಲ್ಲಿ ಇನ್ನೊಂದು ಪ್ರಮುಖವಾದ ಸ್ಥಳ ಯಾವುದೆಂದರೆ ರಾಯಗೋಪುರ. ಈ ರಾಯಗೋಪುರವು ಸಿನಿಮಾದವರಿಗಾಗಿ ಮಾಡಿಸ್ತಕ್ಕಂಥ ಒಂದು ಅದ್ಭುತವಾದ ಸ್ಥಳವಾಗಿದೆ ಸ್ನೇಹಿತರೆ. ಈ ರಾಯಗೋಪುರವನ್ನ ಅಮರ ಶಿಲ್ಪಿ ಜಕಣಾಚಾರ್ಯರವರು ಒಂದೇ ರಾತ್ರಿಯಲ್ಲಿ ಕಟ್ಟಿ ಮುಗಿಸುತ್ತೇನೆ ಎಂದು ಹೇಳುತ್ತಾರೆ. ಆದರೆ ರಾಮಾನುಜಾಚಾರ್ಯರಿಗೆ ಈ ಒಂದು ಕೆಲಸ ಮಾಡಿದರೆ ಮೇಲುಕೋಟೆಗೆ ತೊಂದರೆ ಉಂಟಾಗುವುದು, ಮೇಲುಕೋಟೆ ಕಷ್ಟದಲ್ಲಿ ಸಿಲುಕಿರುತ್ತದೆ ಎಂಬ ಮಾಹಿತಿಯನ್ನ ಯಾರೋ ಎಂದೆಲ್ಲ ತಿಳಿದುಕೊಂಡು ರಾಮಾನುಜಾಚಾರ್ಯರು ಕೋಳಿ ರೂಪದಲ್ಲಿ ಬಂದು ಕೂಗಿದರು ಎಂಬ ಕತೆ ಇದೆ. ಇದೆಲ್ಲ ಜಾನಪದರು ಹೇಳ್ತಕ್ಕಂಥ ಒಂದು ಕತೆ. ಇಲ್ಲಿ 60 ಅಡಿ ಕಂಬಗಳನ್ನು ನಿಲ್ಲಿಸಿ ಅಲ್ಲಿಗೆ ಅರ್ಧಕ್ಕೆ ಸ್ಟಾಪ್ ಆಗಿದೆ ಸ್ನೇಹಿತರೆ. ಇದ್ರ ಬಗ್ಗೆ ಎಲ್ಲೂ ಸಹ ಉಲ್ಲೇಖಗಳು ಇಲ್ಲ. ಆದರೆ ಈ ಒಂದು ರಾಯಗೋಪುರದಲ್ಲಿ ಅನೇಕ ಸಿನಿಮಾಗಳ ಶೂಟಿಂಗ್ ನಡೆದಿದ್ದಾವೆ. ಡಾಕ್ಟರ್ ವಿಷ್ಣುವರ್ಧನ್, ಡಾಕ್ಟರ್ ರಾಜ್ಕುಮಾರ್, ಅಂಬರೀಷ್ ಮತ್ತು ರಜನಿಕಾಂತ್ ಅಂತಹ ಮಹಾನ್ ಕಲಾವಿದರ ಒಂದು ಶೂಟಿಂಗ್ಗಳು ಸಹ ಈ ಒಂದು ರಾಯಗೋಪುರದಲ್ಲಿ ನಡೆದಿದ್ದಾವೆ. ಇದೊಂದು ಐತಿಹಾಸಿಕ ಸ್ಥಳನೂ ಹೌದು, ಈಗಿನ ಒಂದು ಶೂಟಿಂಗ್ ಸ್ಪಾಟು ಹೌದು ಸ್ನೇಹಿತರೆ. ಸ್ನೇಹಿತರೆ, ಮೇಲುಕೋಟೆಯಲ್ಲಿ ಮತ್ತೊಂದು ಪುಣ್ಯ ಸ್ಥಳ ಯಾವುದೆಂದರೆ ಅದು ಧನುಷ್ಕೋಟಿ. ಶ್ರೀರಾಮಚಂದ್ರ ಮತ್ತು ಸೀತಾದೇವಿಯು ವನವಾಸ ಸಂದರ್ಭದಲ್ಲಿ ಇಲ್ಲಿ ನೆಲೆ ನಿಂತಿದ್ದರು. ಸೀತಾದೇವಿಗೆ ನೀರು ತುಂಬಾನೇ ಬೇಕಾಗಿರುವ ಸಂದರ್ಭ ಇರುವಾಗ ಶ್ರೀರಾಮಚಂದ್ರನು ತನ್ನ ಬಾಣದಿಂದ ನೀರನ್ನು ಹೊರತೆಗೆದ ಎಂಬ ಉಲ್ಲೇಖವಿದೆ. ಈಗ ಈ ನೀರು ಯಾವ ಸಮಯದಲ್ಲೂ ಎಂತಹ ಬರಗಾಲ ಬಂದರೂ ಸಹ ಈ ನೀರು ಬತ್ತುವುದಿಲ್ಲ ಎಂಬ ಇತಿಹಾಸವೂ ಸಹ ಇಲ್ಲಿದೆ. ಬಟ್ ಇವಾಗ ಈ ನೀರು ತುಂಬಾನೇ ಗಲೀಜಾಗಿದೆ. ಇಲ್ಲಿರ್ತಕ್ಕಂಥ ಜಾಗವನ್ನ ಸರ್ಕಾರದವರಾಗಿರ್ಬೋದು, ಸ್ಥಳೀಯರಾಗಿರ್ಬೋದು ಅಷ್ಟೊಂದು ನೀಟ್ನೆಸ್ ಆಗಿ ಮೇಂಟೈನ್ ಮಾಡುತ್ತಿಲ್ಲ ಸ್ನೇಹಿತರೆ. ಇದ್ರ ಬಗ್ಗೆ ನಾವು ಸ್ವಲ್ಪ ಗಮನ ಇರಲಿ. ಇದು ಸ್ನೇಹಿತರೆ ಮೇಲುಕೋಟೆಯ ಮಾಹಿತಿ ಆಗಿರುತ್ತೆ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಮತ್ತೊಂದು ವಿಡಿಯೋ ಜೊತೆ ನಾನು ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ ಮಾತೆ.